ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ಒಂದು ಜ್ಯೂಸು ಹಾಗೆ 2 ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂಥದ್ದು. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ, ಪೈನಾಪಲ್ಲು. ಸೊ ಪೈನಾಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಸಖತ್ತಾಗಿ ಬರ್ತಾಯಿದೆ ನೋಡಿ. ಸೊ 2 ತಂದಿದ್ವಿ. ಒಂದು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜ್ಯೂಸ್ ಮಾಡೋದಕ್ಕೆ. ಇನ್ನೊಂದನ್ನು ಸ್ವಲ್ಪ ಹಸಿ ಇದೆ, ಹಣ್ಣಾಗಬೇಕು. ಸೊ ಆವಾಗ ಮಾಡ್ಕೊಳ್ಳೋಣ ಅಂತ. ಕಟ್ ಮಾಡೋ ತಿನ್ಬೋದು, ಬಟ್ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಕುಡಿದ್ರೆ ಸ್ವಲ್ಪ ನೆಗಡಿ ಇದು. ಸೊ ಅದಕ್ಕೆ ಮಧ್ಯಾಹ್ನ ಹೊತ್ತು ಕುಡಿಬೋದು, 12 ಗಂಟೆ ಸುಮಾರು. ಸೊ ಅದಕ್ಕೆ ಇವಾಗ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಸೊ ಇವಾಗ ನೋಡಿ, ಸ್ವಲ್ಪ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೆ ನೋಡಿ ಸಕ್ಕರೆ ಸ್ವಲ್ಪ ಹುಳಿಯಿದ್ರೆ ಜಾಸ್ತಿ ಸಕ್ಕರೆ ಬೇಕು ನೋಡಿ. ಒಂದು 3 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಉಪ್ಪು, ನಂತರ ನೋಡಿ ಇದನ್ನು ಸೇರಿಸ್ಕೊತೀನಿ. ನೋಡಿ ರುಬ್ಬಿ ಆಯಿತು. ಈ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಶೋಧಿಸ್ಕೊಬಿಡೋಣ. ಎಲ್ಲನೂ ಶೋಧಿಸ್ಕೊಂಡು ನೋಡಿ. ಇವಾಗ ಇದು ಗಟ್ಟಿ ಇದೆಯಲ್ಲ, ಇದನ್ನು ಇನ್ನೊಂದು ಸಲ ಮತ್ತೆ ಬ್ಲೆಂಡ್ ಮಾಡ್ಕೊಳ್ತೇನೆ. ಇವಾಗ ನೋಡಿ, 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಎಷ್ಟು ಅವಶ್ಯಕತೆ ಬೀಳುತ್ತೋ ಅಷ್ಟು ನೀರು ಹಾಕೊಳ್ಳಿ. ಮತ್ತು ಶೋಧಿಸ್ಕೊಂಡು ತುಂಬ ಗಟ್ಟಿಯಾದ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಲಿಕ್ವಿಡಲ್ಲಿದ್ದರೆ ಚೆನ್ನಾಗಿರುತ್ತೆ. ಇಷ್ಟು ನೋಡಿ, ಬೀಜ ಪಲ್ಪ್ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸ್ವಲ್ಪ ಇದನ್ನು ಆಡಿಸ್ಕೊಂಡ್ಬಿಡ್ಬೇಕು. ಸೊ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನೀವು ಗಟ್ಟಿಯಾಗಿ ಕುಡಿರಿ ಅಂದರೆ 1-2 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬೋದು. ನಾನು ನೋಡಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಹೆಲ್ದಿಯಾಗಿರುವಂಥ ಪೈನಾಪಲ್ ಜ್ಯೂಸ್ ರೆಡಿ. ಬನ್ನಿ ಒಂದು ಗ್ಲಾಸಿಗೆ ಹಾಕಿ ತೋರಿಸ್ತೀನಿ ನೋಡಿ. ಪೈನಾಪಲ್ ಜ್ಯೂಸ್ ರೆಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಿ ನೋಡಿ ಅಮ್ಮ, ಏನು ಮಾಡತ್ತೀರಿ? ಬೆಂಡಿ ಫ್ರೈ ನೋಡಿರಿ. ಎಳೆ ಬೆಂಡೆಕಾಯಿನ ತೊಳೆದು ನಡುವ ಸೀಳ್ಬಿಟ್ಟು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ರೀ ರವೆ ತೊಗೊಂಡಿದ್ವಿ. ಹಾಂ, ಸಣ್ಣ ರವೆ. ಇದಕ್ಕೆ ರೀ ಅರಿಶಿನ ಹಾಕ್ತೇನೆ ನೋಡ. ಅರಿಶಿನ ಹೇಳಿ. ಇದು ರವೆ ಬೆಂಡೆಕಾಯಿ ಹೇಳಿದೆಲ್ಲ, ಇದು ರವೆ ತೊಗೊಂಡಿರ್ತೀನಿ. 1 ಕಪ್ಪು. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋದು. ಅದನ್ನು 1 ಚಮಚೆ ಖಾರ ಪುಡಿ ಹಾಕ್ಕೊಂಡು, ಖಾರದ ಪೌಡ್ರ್. ಸ್ವಲ್ಪ ಖಾರ ಬೇಕಂದ್ರೆ ಖಾರ, ಸೊಪ್ಪು ಬೇಕಂದ್ರೆ ಸೊಪ್ಪು. ಸ್ವಲ್ಪ ಖಾರ ಇದ್ರೆ ರುಚಿ ಆಗ್ತದೆ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೋಡಿ, ಸಿಂಪಲ್ಲು ಈವ್ನಿಂಗ್ ಸ್ನ್ಯಾಕ್ಸು. ಬೆಂಡೆಕಾಯಿ ಮಕ್ಕಳು ಕೆಲವೊಂದು ಸಲ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ಟಾಗ ತಿಂತಾರೆ. ಒಂದು ರೀತಿ ಹೆಲ್ದಿ ವರ್ಷನಲ್ಲಿ ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ. ಬೆಂಡಿ ಫ್ರೈ, ರವಾ ಬೆಂಡಿ ಫ್ರೈ. ಹಾಂ, ಹವೀಸ್ ಅಂದರೆ ಕೊತ್ತಂಬರಿ ಕಾಳು ಪೌಡ್ರ್, ಒಂದು ಅರ್ಧ ಚಮಚ. ನಮ್ಮ ಕಡೆ ನಾವು ಹವೀಸ್ ಅಂತ ಕರಿತೀವಿ. ಧನಿಯಾ ಪೌಡ್ರ್ ನೋಡಿರಿ. ರವಾನ ಎಲ್ಲ ಕಲಸಿದ್ರು. ಖಾರ, ಉಪ್ಪು, ಧನಿಯಾ ಪೌಡ್ರು,
ಅರಿಶಿನ. ಇವಾಗ ನೋಡಿ ಬೆಂಡೆಕಾಯಿಗೆ ಅದನ್ನು ಸ್ವಲ್ಪ ತುಂಬೋದು ಹಿಂಗೆ ಫಿಲ್ ಮಾಡ್ತಾ ಇದ್ದಾರೆ. ಬದ್ನಿಕಾಯಿ ತುಂಬ್ತೀವಿ ತುಂಬೋದು. ಸ್ವಲ್ಪ ಟೈಮ್ ಹಿಡಿಸುತ್ತೆ, ಬಟ್ ಟೇಸ್ಟಿಯಾಗಿರುತ್ತೆ. ಎಳೆ ಬೆಂಡೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಲ್ತಿದ್ದಾದರೆ ತೊಗೊಳ್ಬೇಡಿ. ಎಳೆದು ಉಪ್ಪಿಕ್ಕಿರ್ತಲ್ಲ. ಸೊ ಈ ಥರ ನೋಡಿ ಎಲ್ಲನೂ ಫಿಲ್ ಮಾಡಿ ಇಡ್ತಾ ಇದ್ದಾರೆ. ನೋಡಿ ಬೆಂಡೆಕಾಯಿನೆಲ್ಲ ತುಂಬಿಲಿಟ್ಟಿದ್ದಾರೆ. ಇಲ್ಲಿ ತೆವೆಗೆ ನೋಡಿ ಎಣ್ಣೆ ಹಚ್ಚಿದ್ದಾರೆ. ಗ್ಯಾಸ್ ಮೇಲೆ ತೆವೆನ ಇಟ್ಟಿದ್ದಾರೆ ನೋಡಿ. ಇಟ್ಕೊಂಡು ಎಲ್ಲನೂ ಜೋಡಿಸ್ಕೋಬೇಕು ನೋಡಿ. ಎಲ್ಲನೂ ಜೋಡಿಸಿದ್ರು. ಒಂದು 10 ನಿಮಿಷ ಮೇಲೆ ಕೆಳಗಡೆ. ಈಗ ಒಂದು ಸಲ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಮತ್ತೆ ಅದನ್ನು ಫ್ಲಿಪ್ ಮಾಡಿ ಹಾಕಿದ್ರೆ, ಫ್ಲಿಪ್ ಮಾಡಿ ಹಾಕಿ ಇನ್ನೊಂದು ಸಲ ಒಂದು 5 ನಿಮಿಷ ಬಿಟ್ಟರೆ ಸೊ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ರವೆ ಎಲ್ಲ ಫಿಲ್ ಮಾಡ್ಕೊಳ್ಳೋವರೆಗೂ, ಕಟ್ ಮಾಡ್ಕೊಳ್ಳೋವರೆಗೂ. ಸೊ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಡ್ತಾರೆ. ಹಾಂ, ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಬಿಡ್ತಾರಂತೆ. ಮೇಲೆ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದಾರೆ. ಒಂದು 2 ರಿಂದ 3 ಚಮಚ ಎಣ್ಣೆ. ಸೊ ಇದು ಡೀಪ್ ಫ್ರೈ ಮಾಡೋದಲ್ಲ, ಶಾಲೋ ಫ್ರೈ. ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕಿದ್ಮೇಲೆ ನೋಡಿ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿ ಬಿಟ್ಕೋಬೇಕು. ಸೊ ಮುಚ್ಚಿ ಒಂದು 5 ನಿಮಿಷ ಬಿಡಿ. ಆಮೇಲೆ ಮತ್ತೆ ಫ್ಲಿಪ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆ ಫ್ರೈ ರೆಡಿ. ನೋಡಿ ಒಂದು 5 ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಫ್ಲಿಪ್ ಮಾಡ್ಕೊಬೇಕು. ಇವಾಗ ಈ ಸೈಡ್ ಕೂಡ ನೋಡಿ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಸೊ ಒಂದು 2 ರಿಂದ 3 ಸ್ಪೂನಷ್ಟು ಮತ್ತೆ ಎಣ್ಣೆನ ಬಳಸಿದೆ. ಸೊ ಆ ಕಡೆ ಆಗಿದೆ. ಇವಾಗ ಈ ಕಡೆ ಒಂದು 5 ನಿಮಿಷ ಮುಚ್ಚಿ ಮತ್ತೆ ಬೇಯಿಸಿ, ಅಷ್ಟರಲ್ಲಿ ರೆಡಿ ಆಗುತ್ತೆ. ನೋಡಿ ಮತ್ತೆ 5 ನಿಮಿಷ ಆದಮೇಲೆ ಸಹ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಅಂತ. ನೋಡಿ ಬೆಂದಿದೆ, 2 ಸೈಡು ಆಗಿದೆ. ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಸೊ ಬೆಂಡೆಕಾಯಿ ನೋಡಿ ರೆಡಿ. ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ ಸ್ನೇಹಿತರೆ, ಮಸಾಲ ಬೆಂಡಿ ಫ್ರೈ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಅಂತೂ ಸಖತ್ ಟೇಸ್ಟ್ ಇದೆ. ಸೊ ಇದು ಸಂಜೆ ಮಕ್ಕಳಿಗೆ ಕೊಡೋಕೆ ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ಸು. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅದೇ ತೆವೆಗೆ ಸೇಮ್ ಪ್ರೊಸೀಜರು. ಬೆಂಡಿ ಹಾಕಿ ಫ್ರೈ ಮಾಡಿದರು. ಇವಾಗ ಬಟಾಟಿನ ಪೀಸ್ ಪೀಸಾಗಿ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ರವೆ ಫ್ರೈ ಮಾಡ್ತಾಯಿದ್ದಾರೆ. 2 ಸೈಡು ಹಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಬೆಂಡಿ ಫ್ರೈ, ಇನ್ನೊಂದು ಬಟಾಟಿ ಫ್ರೈ. ಸೊ ಎರಡಕ್ಕೂ 10 ನಿಮಿಷ ಅಷ್ಟೇ ಟೈಮ್. ಒಂದು ಸೈಡ್ ಫ್ಲಿಪ್ ಮಾಡಿಬಿಟ್ಟು ಮತ್ತೊಂದು ಸೈಡ್ ಬೇಯಿಸ್ಕೊಳ್ಳಿ. ಇದು ಕೂಡ ಎಲ್ರಿಗೂ ಇಷ್ಟ. ಇದು ತುಂಬ ಇಷ್ಟ ಆಗುತ್ತೆ ನೋಡಿ. ಇದು ಜಸ್ಟ್ ರವಾದಲ್ಲಿ ಪೊಟ್ಯಾಟೊನ ಫ್ರೈ ಮಾಡ್ಕೊಳ್ಳೋದು ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು. ಚಹಾ ಕೂಡ ನೋಡಿ
ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಷ್ಟ ಆಗುತ್ತೆ ನೋಡಿ. ರವಾ ಫ್ರೈ, ಬಟಾಟೆ ರವಾ ಫ್ರೈ ರೆಡಿ. ತುಂಬಾ ಟೇಸ್ಟಿಯಾಗಿದೆ. ಬಟಾಟೆ ಎಲ್ಲ ಮೆತ್ತಗಾಗಿರುತ್ತೆ, ಮೇಲೆ ರವೆ ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಸ್ನೇಹಿತರೆ, ಈ 3 ಡಿಶ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.